ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ. ನಾನಿವತ್ತು ಮೋಮೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮೈದಾ ಬೆರೆಸಿಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ಹೂಕೋಸು ಕಟ್ ಮಾಡಿ ನುಣ್ಣಗೆ ಕಟ್ ಮಾಡಿದ್ದೀನಿ. ಮತ್ತು ಈರುಳ್ಳಿ, ಆನಿಯನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್. ಇಷ್ಟು ಮಾಡಿಬಿಟ್ಟು ಮೋಮೋಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಚಿಟ್ಪಟ ಅನ್ಬೇಕು ಫ್ರೆಂಡ್ಸ್. ಆವಾಗಲೇ ಐಟಮ್ ಏನೇನು ತೋರಿಸಿದ್ನೋ ಅದೆಲ್ಲ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹೂಕೋಸು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ. ಹಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಆಮೇಲೆ ಒಂದು 5 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ. ಫ್ರೆಂಡ್ಸ್, ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಮತ್ತು ಟೊಮೆಟೊ ಸಾಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ಇವಾಗ ಒಂಚೂರು ಗರಂ ಮಸಾಲ ಹಾಕ್ಕೊಳ್ಳಿ. ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. 2 ಸ್ಪೂನ್ಸ್ ಹಾಕ್ತಾಯಿದ್ದೀನಿ ನಾನು. ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದು 5 ನಿಮಿಷ ಬಿಟ್ಬಿಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, ಒಂದು ತಟ್ಟೆ ತೊಗೊಳ್ಳಿ. ಅದು ತಟ್ಟೆ ಫುಲ್ ಎಣ್ಣೆ ಮಾಡ್ಕೊಳ್ಳಿ. ಮತ್ತು ಮೈದಾನ ಒಂದು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಮಾಡ್ಕೊಂಡಿದ್ದೀನಿ. ಮತ್ತು ತಟ್ಟೆ ಎಲ್ಲ ಎಣ್ಣೆ ಮಾಡ್ಕೊಳ್ಳಿ. ಮತ್ತು ಕೈ ಕೂಡ ಎಣ್ಣೆ ಮಾಡ್ಕೊಳ್ಳಿ ಲೈಟಾಗೆ. ಮತ್ತು ಒಂದು ಎತ್ಕೊಂಡು ನೀಟಾಗೆ ಒಂಚೂರು ಕೈ ಮೇಲೆ ತಟ್ಟೆ ಮೇಲೆ ಇಟ್ಕೊಂಡು ಒಂಚೂರು ಚೂರೇ ಈ ಥರ ತಟ್ಕೋಬೇಕು. ನೀಟಾಗಿ ಒಂಚೂರು ಚೂರೇ ಜಾಸ್ತಿ ಬಿಟ್ಕೋಬೇಡ್ದು. ಲೈಟಾಗಿ ಒಂಚೂರು ಚೂರು ಸೈಡಲ್ಲೇ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಪಲ್ಯ ಎತ್ಕೊಂಡು ಅದ್ರ ಒಳಗಡೆ ಇಕ್ಬಿಟ್ಟು ಒಂಚೂರು ಚೂರೇ ಸೈಡಿಂದ ಬರ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗೆ ಸೈಡಲ್ಲಿ ಬರಬೇಕು. ಈ ಥರ ನೀಟಾಗಿ ಸೈಡಲ್ಲಿ ಮರ್ಚ್ಕೊಳ್ಳಿ ಫ್ರೆಂಡ್ಸ್. ಅದು ಪಲ್ಯ ಈಚೆ ಬರಬೇಡ್ದು. ಆ ಥರ ನೀಟಾಗಿ ಮರ್ಚ್ಕೊಳ್ಳಿ. ಆಮೇಲೆ ಆ ಥರ ಫುಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೈಡಲ್ಲಿ ಒಂಚೂರು ಕೂಡ ಬಿಡ್ದಿರ ನೀಟಾಗಿ ಆ ಥರ ಮಾಡ್ಕೋಬೇಕು. ಅಲ್ಲಿ ಮೇಲೆ ಒಂಥರ ರೌಂಡ್ ಮಾಡ್ಕೊಂಡು ಒಂಚೂರು ಸುತ್ತಿಕ್ಬಿಟ್ಟು ಒಂಚೂರು ಮೇಲೆ ಇರೋದು ಮಿಕ್ಕಿದ್ದನ್ನು ಕಿತ್ಬಿಟ್ಟು ನೀಟಾಗಿ ಈ ಥರ ಒಳಗಡೆನೆ ಅದಂಬಿಡಿ ಫ್ರೆಂಡ್ಸ್. ಅದನ್ನು ಆ ಥರ ನೀಟಾಗಿ ಮಾಡ್ಕೊಳ್ಳಿ. ಒಂಚೂರು ಎಲ್ಲನೂ ಅದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀಟಾಗೆ. ಫ್ರೆಂಡ್ಸ್, ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಒಂಚೂರು ಚೂರು ಎಣ್ಣೆ ಹಾಕ್ಕೋಬೇಕು ಫ್ರೆಂಡ್ಸ್. ಎಣ್ಣೆ ಹಾಕ್ಕೊಂಡು ನೀಟಾಗಿ ಫುಲ್ಲು ಇಡ್ಲಿ ಪಾತ್ರೆಗೆ ಸವರಬೇಕು. ಜಾಸ್ತಿನ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಜಾಸ್ತಿ ಆಯಿಲ್ ಇರುತ್ತೆ. ಸೊ ಲೈಟಾಗಿ ಒಂದು ಚಿಕ್ಕ ಚಿಕ್ಕ ಡ್ರಾಪ್ಸ್ ಹಾಕ್ಕೊಂಡು ನೀಟಾಗಿ ಸುತ್ತು ಉಜ್ಕೊಳ್ಳಿ.
ಆಮೇಲೆ ಅದ್ರ ಒಳಗಡೆ ಮೋಮೋಸ್ ನಾವು ಅವಾಗಲೇ ಫುಲ್ ಮಾಡ್ಕೊಂಡಿದ್ವಲ್ಲ ಆ ಥರದ್ದು ಒಂದೊಂದೇ ಇಕ್ಕೋಬೇಕು ಅದರೊಳಗಡೆ. ಫ್ರೆಂಡ್ಸ್, ನೀವು ಅದನ್ನು ನೋಡ್ಕೋಬೇಕು, ಅದು ಈಚೆ ಬರದೇ ಇರೋ ಥರ ಇಕ್ಕೋಬೇಕಿಲ್ಲ ಅಂದರೆ ಬೇಯಿಸ್ಬೇಕಾದ್ರೆ ತುಂಬಾ ಈಚೆ ಬಂದುಬಿಡುತ್ತೆ. ಮತ್ತು ಇನ್ನೊಂದೇನೆಂದರೆ ಮೈದಾ ಆದಷ್ಟು ಕಮ್ಮಿ ಇಕ್ಕೊಳ್ಳಿ. ಇದೇ ಥರ ಎಲ್ಲ ಇಕ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಆಲ್ರೆಡಿ ಒಂದು ಇಕ್ಕಿದ್ದೀನಿ. ಅದೇ ಥರ ಎಲ್ಲನೂ ಇಕ್ಕೊಳ್ಳಿ ಫ್ರೆಂಡ್ಸ್ ಒಳಗಡೆನೆ. ಮತ್ತು ಮೊದಲೇ ನೀರು ಒಂಚೂರು ಕೆಳಗಡೆ ಇಕ್ಕಿರ್ತೀನಿ ನಾನು. ಮತ್ತು ಈ ಥರ ಎಲ್ಲ ಎತ್ಕೊಂಡು ಇದ್ರ ಒಳಗಡೆ ಇಕ್ಬಿಡಿ. ಫುಲ್ ಇಕ್ಕಾದ್ಮೇಲೆ ಕ್ಲೋಸ್ ಮಾಡಿಬಿಡಿ ಫ್ರೆಂಡ್ಸ್. ಅದು ಫುಲ್ ಬೆಂದಾದ್ಮೇಲೆ ಅದು ಆಚೆ ಹೊಗೆ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತು ಕ್ಲೋಸ್ ಮಾಡಿಬಿಡಿ ಫ್ರೆಂಡ್ಸ್. ಮೋಮೋಸ್ ರೆಡಿ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತು ಮೈದಾ ಆದಷ್ಟು ಕಮ್ಮಿ ಇಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಉಪ್ಪು ಖಾರ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಸೂಪರಾಗಿದೆ. ಸಾಸ್ ಜೊತೆ ತುಂಬ ಚೆನ್ನಾಗಿದೆ. ನೀವು ತಿಂದು ನೋಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.